ಎಲ್ಲರಿಗೂ ನಮಸ್ಕಾರ. ಕಥಾ ವಿಭಾಗಕ್ಕೆ ಇಂದು ಕನ್ನಡ ಸಾರಸ್ವತ ಲೋಕದ ಮೇರು ವಿವಿಧ ಪ್ರಕಾರಗಳಲ್ಲಿ ವಿಸ್ಮಯಗೊಳಿಸುವಂತಹ ಸಾಹಿತ್ಯವನ್ನು ರಚಿಸಿದಂತಹ ಮೇರು ಸದೃಶ ಪ್ರಮುಖರಾದವರು ಶ್ರೀ ಕೆ ಶಿವರಾಮ್ ಕಾರಂತರು. ಅವರ ಅನೇಕ ಸಾಹಿತ್ಯಗಳು ಜೀವನದ ಸಮಸ್ಯೆಗಳನ್ನು, ವಾಸ್ತವಿಕತೆಯನ್ನು ಹಾಗೂ ಸೃಜನೇತರ ಸಾಹಿತ್ಯಗಳು ಇವೆಲ್ಲವನ್ನು ನಾವು ನೋಡಿದಾಗ ಅವರು ನಿಜವಾಗ್ಲೂ ನಡೆದಾಡುವ ವಿಶ್ವಕೋಶ ಅಂತ ನಾವು ಅವರು ತೋರಿಸ್ಕೊಡ್ಬಹುದು. ಅವರನ್ನು ನಾವು ಪರಿಗಣಿಸ್ಬೋದು. ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಕೊಡುವ ಮೂಲಕ ಕನ್ನಡದ ಹಿರಿಮೆಯಲ್ಲಿ ಮೆರೆದವರಾದ ಒಬ್ಬರಾದವರು ಡಾಕ್ಟರ್ ಕೆ ಶಿವರಾಮ ಕಾರಂತರು. ಇವರು ಧೀಮಂತ ಚೇತನ. ಇವರ ಒಂದು ಪುಸ್ತಕ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿ ಅನ್ನುವಂತಹ ಪುಸ್ತಕದಿಂದ ಒಂದು ಸಣ್ಣ ವಿವರಣೆ. ಸಿಂಹಳ ರಾಜ್ಯದ ಒಂದು ಪುಟ್ಟ ರಾಷ್ಟ್ರದ ಬಗ್ಗೆ ಅವರು ಹೇಳ್ತಾರೆ ಒಂದು ಕಡೆ. ಇವತ್ತು ನಾನು ಅದನ್ನು ನಿಮಗೆ ಹೇಳುವ ಇಚ್ಛೆಯಿಂದ ಬಂದಿದ್ದೇನೆ ಗೆಳೆಯರೇ. ಈ ಪುಟ್ಟ ರಾಷ್ಟ್ರ ಸಿಂಹಳ ಅನ್ನೋದು ಬೇರೆ ಏನೂ ಅಲ್ಲ, ಅದು ಶ್ರೀಲಂಕಾ ಅಂತ ಹೇಳಿ. ರಾಮಾಯಣದ ಕಥೆಯನ್ನು ಓದಿದವರಿಗೆ ಲಂಕೆ ಭರತಖಂಡದ ಮಗ್ಗುಲಿನ ಒಂದು ದ್ವೀಪ, ಅಲ್ಲಿ ರಾವಣಾಸುರ ಆಳುತ್ತಿದ್ದ ಎಂಬುದರ ಒಂದು ನೆನಪು ಎಲ್ಲರಿಗೂ ಬಂದು ಹೋಗುತ್ತೆ. ಒಂದಿಷ್ಟು ಚರಿತ್ರೆಯನ್ನು ತಿಳಿದವರು ಅಥವಾ ಓದಿಕೊಂಡವರಿದ್ದರೆ, ಅಶೋಕನ ಕಾಲದಲ್ಲಿ ಆತ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಆ ದ್ವೀಪಕ್ಕೆ ಮಹಿಂದ ಎಂಬ ಭಿಕ್ಷುವನ್ನು ಕಳಿಸ್ಕೊಡ್ತಾರೆ. ಅದು ನೆನಪಾಗತ್ತೆ. ಸ್ವತಃ ಅಶೋಕನ ಮಾತೃದೇಶದಲ್ಲಿ ಇದು ಇಲ್ಲವೇ ಇಲ್ಲ ಈಗ ಬೌದ್ಧ ಅವಶೇಷಗಳು. ಆದರೆ ಶಕಾರಂಭರಿಂದ ಮುಂದೆ 10-12ನೇ ಶತಮಾನಗಳ ಕಾಲದಲ್ಲಿ ದಕ್ಷಿಣ ಹಿಂದೂಸ್ತಾನದಲ್ಲೂ ಅದರ ಪ್ರಭಾವ ಧಾರಾಳವಾಗಿತ್ತು. ಹಾಗಾಗಿ ಇಂದು ನಮ್ಮಲ್ಲಿ ಬರೀ ಬುದ್ಧನ ಹೆಸರು ಮಾತ್ರ ಉಳಿದಿದೆ, ಆದರೆ ಅವನ ಧರ್ಮ ಮಾತ್ರ ಸಿಂಹಳದಲ್ಲಿ ಉಳಿದಿದೆ ಅಂತ ಇಲ್ಲಿ ಒಂದು ಕಡೆ ಹೇಳ್ತಾರೆ. ಏನೇ ಆದರೂ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ವಿಷಯಗಳನ್ನು ಎತ್ತಿ ಹಿಡಿಯುವಂತಹ ಕಾರ್ಯ ಯಾವಾಗಲೂ ಶಿವರಾಮ್ ಕಾರಂತರವರು ಮಾಡ್ತಾ ಇದ್ದರಂತೆ. ಹಾಗಾಗಿ ಒಂದಷ್ಟು ಸಣ್ಣ ಮಾಹಿತಿ ಕೊಡ್ತಾರೆ. ಈ ದ್ವೀಪ ಸುಮಾರು 25,325 ಚದರ ಮೈಲು ವಿಸ್ತಾರವಾಗಿದೆಯಂತೆ. ಇಂದು ಅದರ ಸಂಖ್ಯೆ ಸಾಕಷ್ಟು ಬೆಳೆದಿದೆ. ಆ ದ್ವೀಪದ ಆಕಾರ ಓರೆಯಾಗಿ ನಿಲ್ಲಿಸಿದ ಪಪ್ಪಾಯಿ ಹಣ್ಣಿನಂತಿದೆ ಅಂತ ತುಂಬ ಚಂದದ ಉಪಮೆಯನ್ನು ಹೇಳ್ತಾರೆ. ಪಪ್ಪಾಯಿ ಹಣ್ಣು ಥರ ಇದೆ ಆ ದ್ವೀಪ ಅಂತ. ಉತ್ತರಾರ್ಧ ದಕ್ಷಿಣಾರ್ಧ ಎಲ್ಲವೂ ಕರಾವಳಿಯ ಪ್ರದೇಶದಂತೆ ಚಪ್ಪಟೆಯಾಗಿ ಬಯಲು ಭೂಮಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅದರ ಒಂದು ಭೂಮಿಯ ಒಂದು ಆಕಾರವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಧಾರಾಳ ನೈಋತ್ಯ ಮಾರುತಗಳೆರಡೂ ಕೂಡ, ವಾಯುವ್ಯ ಮಾರುತ ಹಾಗೂ ನೈಋತ್ಯ ಎರಡೂ ಕೂಡ ಧಾರಾಳವಾದ ಮಳೆಯನ್ನು ಕೊಡುತ್ತಂತೆ. ಸೊ ಹಾಗಾಗಿ ವರ್ಷದ ಮಳೆ ಕರಾವಳಿಗಳಲ್ಲಿ 90 ಇಂಚಿನಷ್ಟು ಬಿದ್ದರೆ ಪರ್ವಗಳ ಮೇಲೆ 200 ಇಂಚಿನಷ್ಟು ಬೀಳುತ್ತೆ ಅಂತ ಹೇಳ್ತಾರೆ. ಅಂದರೆ ಕಡಲಿನ ಉತ್ತರಕ್ಕಿರುವ ಭಾರತದ ರಾಮನಾಡು ಜಿಲ್ಲೆಯಲ್ಲಿ ಬೀಳುವ ಮಳೆ 15 ಇಂಚಿನಷ್ಟು ಅಂತ ಹೇಳ್ತಾರೆ. 5ನೇ ಶತಮಾನದಿಂದಲೂ ಅಲ್ಲಿಯವನೇ ಆದ ವಿಜಯ ಎಂಬ ಅರಸನು ಅವನ ವಂಶಜರು ಹಾಗೂ ಆ ದೇಶವನ್ನು ಆಳ್ತಾ ಇದ್ರಂತೆ. ರಾಜಧಾನಿಯ ಹೆಸರು ಅನುರಾಧಾಪುರ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ 15ನೇ ಶತಮಾನದ ನಂತರ
ಪೌರ್ವಾತ್ಯ ದೇಶಗಳ ಇದು ರತ್ನಪಡಿ, ಸಾಂಬಾರು ದಿನಸುಗಳು ಇವೆಲ್ಲವೂ, ಚೀನಾದ ರೇಷ್ಮೆ ಮೊದಲಾದ ವಸ್ತುಗಳು ಆಕರ್ಷಣೆಯಿಂದ ಈ ಯುರೋಪಿನ ವಿವಿಧ ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೊದಲಿಗೆ ಪೋರ್ಚುಗೀಸರು ವ್ಯಾಪಾರ ಸಂಪರ್ಕಕ್ಕಾಗಿ ಸಿಂಹಳಕ್ಕೆ ಬರ್ತಾರೆ. ಅಲ್ಲಿಂದ ಕೊಲಂಬೋವಿನಲ್ಲಿ ತಮ್ಮ ಠಾಣೆಯನ್ನು ಹೂಡಿ, ಅನಂತರ ಡಚ್ಚರು, ಅನೇಕ ಪೋರ್ಚುಗೀಸರು ಎಲ್ಲವೂ ಇಂಡೋನೇಷ್ಯಾ ದ್ವೀಪಗಳ ಮೇಲೆ ಹರಡುತ್ತೆ ಅವರ ಪ್ರಭಾವ. ಹಾಗಾಗಿ 3 ದಶಕಗಳ ಒಳಗಾಗಿ ಸಿಂಹಳ ದ್ವೀಪ ಭಾರತದಂತೆ ಬ್ರಿಟಿಷರ ಒಂದು ಅಧೀನ ರಾಷ್ಟ್ರವಾಗುತ್ತೆ. ಮುಂದೆ ಬೌದ್ಧ ಧರ್ಮದ ಪ್ರಭಾವದಿಂದಾಗಿ ಅನುರಾಧಾಪುರದಲ್ಲೂ ಎಲ್ಲವೂ ಅನೇಕ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ. ಈಗಲೂ ಕೂಡ ಡಾಗೋಬಾ ಮತ್ತು ಅನೇಕ ಸಿಂಹಳ ರಾಜ್ಯದಲ್ಲಿ ನಾವು ನೋಡಬಹುದು ಅಂತ ಇವಿಷ್ಟನ್ನು ತಿಳಿಸ್ತಾರೆ ಗೆಳೆಯರೇ. ಇಂತಹ ರಾವಣನ ಒಂದು ರಾಜ್ಯದಲ್ಲಿ ಇವತ್ತಿಗೂ ಆ ಬೌದ್ಧ ಧರ್ಮ ಉಳಿದ್ಬಿಟ್ಟಿದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಅದು ಸತ್ಯವಾದ ಸಂಗತಿ. ಇದನ್ನು ಶಿವರಾಮ್ ಕಾರಂತರವರು ತಮ್ಮ ಪುಸ್ತಕದ ಸಾಹಿತ್ಯ ಶ್ರೇಣಿ ಎಂಬಂತಹ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಗೆಳೆಯರೇ. ನಮಸ್ಕಾರ.